ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೋಕಾಮನೆಗಳನ್ನ ಭಗವಂತ ಈಡೇರಿಸಲಿ ಅಂತ ನಾನು ಕೇಳ್ಕೊಳ್ತೇನೆ. ಈಗ ಈ ಒಂದು ವಿಡಿಯೋನ ಶುರು ಮಾಡೋಣ. ಹೌದು, ಎಲ್ಲರ ಮನೆಯಲ್ಲಿ ಈ ತರದ ಹಳೆಯ ನಾಣ್ಯಗಳು ಸುಮಾರು ಇರುವಂತದ್ದು ನೋಡ್ಬೋದು. ನನ್ನ ಹತ್ರ ಕಾಪರ್ ನಾಣ್ಯಗಳು ಇವೆಲ್ಲ ನಾನು ಸಂಗ್ರಹ ಮಾಡಿರುವಂಥದ್ದು. ಕೆಲವೊಂದು ನನಗೆ ಸ್ನೇಹಿತರು ಕೂಡ ಕೊಟ್ಟಿದ್ದಾರೆ. ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ, ಯಾವ ಒಂದು ನಾಣ್ಯಗಳನ್ನ ಅವ್ರು ನನಗೆ ಕೊಟ್ಟರು ಅಂತ, ಅದ್ರ ಬೆಲೆ ಏನು ಅಂತ ನಿಮ್ಗೆ ತಿಳಿಸ್ಬಿಡ್ತೇನೆ. ನೋಡಿ, ನನ್ನ ಹತ್ರ ಇಷ್ಟೊಂದು ಕಾಪರ್ ನಾಣ್ಯಗಳು ಇರುವಂತದ್ದು. ಆದರೆ ನಾನು ನಿಮ್ಗೆ ಹೇಳ್ತೇನೆ, ಕೆಲವೊಂದು ಇಂಪಾರ್ಟೆಂಟ್ ನಾಣ್ಯಗಳು ಇದರಲ್ಲಿ ಇರುವಂತದ್ದು. ಅಂದ್ರೆ ಈ ಕೇವಲ ಈ ಒಂದು ಕಾಪರ್ ನಾಣ್ಯಕ್ಕೆ 10-20,000 25,000 ರೂಪಾಯಿ ಕೂಡ ಬೆಲೆ ಇರುವಂತದ್ದು ಒಂದೊಂದು ನಾಣ್ಯಕ್ಕೆ. ನಾನೀಗ ಅದಕ್ಕೆ ನಿಮ್ಗೆ ಹೇಳಿರೋದು, ಇದು ಕೇವಲ ಕಾಪರ್ ನಾಣ್ಯ ಅಲ್ಲ, ತಾಮ್ರದ ನಾಣ್ಯ ಅಲ್ಲ, ಇದು ಒಂದು ನಿಧಿಗೆ ಸಮ ಅಥವಾ ಒಂದು ಚಿನ್ನದ ನಾಣ್ಯಕ್ಕೆ ಸಮ, ಅಷ್ಟೊಂದು ಬೆಲೆ ಇರುವಂತದ್ದು. ಸೊ ನನ್ನ ಹತ್ರ ಕಾಪರ್ ನಾಣ್ಯಗಳಿದಾವೆ, ಇದರ ಬೆಲೆ ತಿಳಿಸಿ ಅಂತ ಸುಮಾರು ಜನ ಹೇಳಿದ್ರು. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಸೊ ನೋಡ್ಬೋದು, ನನ್ನ ಹತ್ರ ಡಿಫ್ರೆಂಟ್ ಕ್ಯಾಟಗರಿಯ ನಾಣ್ಯಗಳಿರುವಂಥದ್ದು, ಮತ್ತೆ ಡಿಫ್ರೆಂಟ್ ಡಿನಾಮಿನೇಷನ್ ನಾಣ್ಯಗಳಿರುವಂಥದ್ದು. ಈಗ ಈ ತರದ ನಾಣ್ಯಗಳು ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ ಫಸ್ಟ್ ಕಾಮೆಂಟ್ ಮಾಡಿ ಯಾವ ನಾಣ್ಯ ಇದೆ ಅಂತ. ನಿಮಗೆ ಬೆಲೆ ಹೇಗೆ ತಿಳ್ಕೊಳ್ಳೋದು ಅಂತ ನಿಮ್ಗೆ ತಿಳಿಸ್ಬಿಡ್ತೇನೆ. ನೋಡಿ, ನನ್ನ ಹತ್ರ 1910 ಒಂದು ನಾಣ್ಯ ಇರುವಂಥದ್ದು, 1 ಕ್ವಾರ್ಟರ್ ಆನ. ಸೊ ನಾಣ್ಯ ನೋಡೋದಕ್ಕೆ ಈ ತರ ಸಿಗುತ್ತೆ. ಇದು ಆಲ್ಮೋಸ್ಟ್ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯ. ಸೊ ಈ ನಾಣ್ಯದ ಬೆಲೆ ನನಗೆ ಗೊತ್ತಾಗಬೇಕು, ಏನ್ ಮಾಡಬೇಕು? ನೋಡಿ, 1910. ಸೊ ಅದಕ್ಕೆ ನಾನು ನಿಮಗೆ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ. ನೋಡಿ, ಈ ತರದ ಬುಕ್ ಸಿಗುತ್ತೆ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲಬಲ್ ಇರುವಂತದ್ದು. ನೋಡಿ, ಈ ತರದ ಬುಕ್ ಇಂಡಿಯನ್ ಕಾಯಿನೇಜ್ ಅಂತ ಹೇಳಿ ಈ ಬುಕ್ ಸಾಯಿನಾಥ್ ರೆಡ್ಡಪ್ಪ ಅವರು ಬರೆದಿರುವಂತದ್ದು. ಸೊ ಇದನ್ನ ನಾನು ಪ್ರಿಫರ್ ಮಾಡ್ತೇನೆ. ಸೊ ಇವಾಗ ನಾನು ನಿಮ್ಗೆ ಏನು ಹೇಳಿದೆ, 1910 ಒಂದು ನಾಣ್ಯ ಅಲ್ವಾ, ಅದರ ಬೆಲೆ ತಿಳ್ಕೊಳ್ಬೇಕು ಅಂದ್ರೆ ನೋಡಿ, UNC ಕಂಡೀಷನ್ ಇತ್ತು ಅಂದ್ರೆ 1,500 ರೂಪಾಯಿವರೆಗೂ ಬೆಲೆ ಇರುವಂತದ್ದು. ಕೋಲ್ಕತ್ತಾ ಮಿಂಟ್ ಇರಬೇಕು, ಒಂದು ಸಿಂಗಲ್ ಮಿಂಟ್ ನ ನಾಣ್ಯ, UNC ಕಂಡೀಷನ್ ಇರಬೇಕು, ಅದು ಅಷ್ಟು ಬೆಲೆ ಇರುವಂತದ್ದು. ನೋಡಿ, ಇದು ನನ್ನ ಹತ್ರ ಇರುವಂತದ್ದು ಯಾವುದು, ಆಲ್ಮೋಸ್ಟ್ UNC ಅಥವಾ UNC ಗಿಂತ ಸ್ವಲ್ಪ ಗ್ರೇಡ್ ನ ನಾಣ್ಯ ಕಡಿಮೆ. ಇದಕ್ಕೆ ಏನಿಲ್ಲ ಒಂದು 400 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಹಾಗಾದ್ರೆ ಈ ಬುಕ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಪ್ರಾಡಕ್ಟ್ ಲಿಂಕ್ ಏನು ಡಿಸ್ಪ್ಲೇ ಆಗ್ತದೆ ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಫ್ಲಿಪ್ಕಾರ್ಟ್ ಇಂದ ನೀವು ಬೈ ಮಾಡಬಹುದು. ನನಗೊಂದು ಸಣ್ಣ ಕಮಿಷನ್ ಸಿಗುತ್ತೆ. ಒಂದು ಬುಕ್ ನ ನೀವು ಪರ್ಚೇಸ್ ಮಾಡಿದ್ರೆ ನನಗೊಂದು 5 ರೂಪಾಯಿ ಸಿಗುತ್ತೆ, 5 ರಿಂದ 10 ರೂಪಾಯಿ. ಸೊ ಅದು ನೀವು ನನಗೆ ಕೊಡುವಂತ ಫೀಸ್ ಅನ್ಕೊಂಬಿಡಿ. ಈ ತರದ ಬುಕ್ಗಳನ್ನ ಇಟ್ಕೊಂಡು ರೆಫರ್ ಮಾಡೋದು ಪ್ರತಿಯೊಂದು ಇರುವಂತದ್ದು. ಇತ್ತೀಚೆಗೆ ರಿಲೀಸ್ ಆಗಿರುವಂತಹ 2025 ಕಾಯಿನ್ಗಳವರೆಗೂ ಇದರ ಬೆಲೆ ಇರುವಂತದ್ದು. ಎಲ್ಲಿಂದ ಪೋರ್ಚುಗೀಸ್ ಇಂಡಿಯಾ ನಾಣ್ಯಗಳಿಂದ ಹಿಡಿದು ಎಲ್ಲಾ ನಾಣ್ಯಗಳ ಬೆಲೆ ಇರುವಂತದ್ದು. ನೋಡ್ಬೋದು, ಇಲ್ಲಿ ಎಲ್ಲಾ ನಾಣ್ಯಗಳ ಬೆಲೆಗಳು ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾದಾಗ ನೀವು ಮಿಸ್ ಆಗೋದು ತಪ್ಪುತ್ತೆ, ನಿಮ್ಮನ್ನ ಯಾರಾದ್ರೂ ಮಿಸ್ಲೀಡ್ ಮಾಡೋದು ತಪ್ಪುತ್ತೆ, ಅಥವಾ ನೀವು ಅಲ್ಲಿ ಇಲ್ಲಿ ಹುಡುಕೋದು ತಪ್ಪುತ್ತೆ. ಈ ತರದೊಂದು ಬುಕ್ ಇದ್ರೆ ನಿಮಗೆ ಹೇಳ್ಬೋದು, ನಮ್ಮ ಕೊಡೋದು 800 ರೂಪಾಯಿ, ಬಟ್ ನಿಮಗೆ ಅದರಿಂದ ಆಗುವಂತ ಅನುಕೂಲ ತುಂಬಾ ಇರುತ್ತೆ. ಈಗ ವಿಷಯಕ್ಕೆ ಬಂದ್ಬಿಡೋಣ. ನನ್ನ ಹತ್ರ ಇರುವಂತಹ ಈ ಡಿಫ್ರೆಂಟ್ ತಾಮ್ರದ ನಾಣ್ಯಗಳಿಗೆ, ಕೆಲವೊಂದು ನಾಣ್ಯಗಳಿಗೆ 10-20,000 ರೂಪಾಯಿ ಬೆಲೆ ಇರುವಂತದ್ದು, ಕೆಲವೊಂದು ನಾಣ್ಯಗಳಿಗೆ 10-20 ರೂಪಾಯಿ ಕೂಡ ಬೆಲೆ ಇರುವಂತದ್ದು. ಸೊ ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ಎಕ್ಸಾಂಪಲ್ ಮೂಲಕ, ಯಾವೆಲ್ಲ ತಾಮ್ರದ ನಾಣ್ಯಗಳು ಇಂಪಾರ್ಟೆಂಟ್ ಅಂತ ನಿಮ್ಗೆ ತೋರಿಸಿದ್ರೆ ಅವಾಗ ಒಂದು ಐಡಿಯಾ ಬರುತ್ತೆ. ನೋಡಿ, ಇದನ್ನ ನನಗೆ ನನ್ನ ಸ್ನೇಹಿತ ಕೊಟ್ಟಿರುವಂತಹ ಕಾಯಿನ್. ಇದು ತುಂಬಾ ಹಾಳಾಗ್ಬಿಟ್ಟಿದೆ ಕಂಡೀಷನ್. 1890 1 ಕ್ವಾರ್ಟರ್ ಆನ, 1890 ಇಸ್ವಿಯ 1 ಕ್ವಾರ್ಟರ್ ಆನ. ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಇಸ್ವಿ. ನೋಡ್ಬೋದು, ಕ್ವೀನ್ ವಿಕ್ಟೋರಿಯಾ ಅವರ ಈ ಒಂದು ನಾಣ್ಯ 1890. ನೋಡಿ, ಇಲ್ಲಿ 1890 ಇರುವಂತದ್ದು. ಸೊ ಫೈನ್ ಕಂಡೀಷನ್ ಇದ್ರೆ 75 ರೂಪಾಯಿ ಇರುವಂತದ್ದು, UNC ಕಂಡೀಷನ್ ಇದ್ರೆ 2,000 ರೂಪಾಯಿ ಇರುವಂತದ್ದು. ಬಟ್ ಇದು ತುಂಬಾ ಹಾಳಾಗಿರೋದ್ರಿಂದ ಇದ್ರ ಬೆಲೆ ನಾನು ನಿಮ್ಗೆ ಒಂದು 10 ರಿಂದ 15 ರೂಪಾಯಿ ಇರುತ್ತೆ ಅಷ್ಟೇ. ಈ ಒಂದು ಕಂಡೀಷನ್ ಅಲ್ಲಿ ನೋಡಿ ಎಷ್ಟು ಹಾಳಾಗ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಈ ತರದ ಕಾಪರ್ ನಾಣ್ಯಗಳನ್ನ ಹುಣಸೆ ಹಣ್ಣಿನ ನೀರಿನ ತೊಳೆಯೋದು ಮತ್ತೆ ಇನ್ನಿತರ ಆಸಿಡ್ಗಳನ್ನ ಕ್ಲೀನ್ ಮಾಡೋದು, ಈ ತರದನ್ನೆಲ್ಲ ಮಾಡೋದ್ರಿಂದ ಇದರ ಒಳಪು ಹಾಳಾಗುತ್ತೆ. ಅದು ಯಾವ ರೀತಿ ಸಿಕ್ಕಿದೆಯೋ ಹಾಗೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಇದಕ್ಕೆ ಒಂದು 10 ರಿಂದ 15 ರೂಪಾಯಿ ಅಷ್ಟೇ ಬೆಲೆ ಇರುವಂತದ್ದು. ನೋಡಿ, 1890 ನಾಣ್ಯ ಆದ್ರೂ ಈ ಒಂದು ಕಂಡೀಷನ್ ಅಲ್ಲಿ 10 ರೂಪಾಯಿ ಅಷ್ಟೇ ಬೆಲೆ ಬಾಳುತ್ತೆ. ಅದೇ ಏನಾದ್ರೂ ನೀವು ಈ ಒಂದು ನಾಣ್ಯ UNC ಕಂಡೀಷನ್ ಇದ್ದಿದ್ರೆ ನೋಡಿ, ಈ ಬುಕ್ಕಲ್ಲಿ ಕೊಟ್ಟಿರೋ ಪ್ರಕಾರ 2,000 ರೂಪಾಯಿ ಅಷ್ಟು ಬೆಲೆ ಇರ್ತಾ ಇತ್ತು. ಸೊ ಈಗ ನಿಮಗೆ ಒಂದು ಕಾಪರ್ ನಾಣ್ಯಗಳ ಬಗ್ಗೆ ಒಂದು ಐಡಿಯಾ ಬಂದಿದೆ. ಮತ್ತೆ ಒಂದು ತೋರಿಸ್ಬಿಡ್ತೀನಿ. ನೋಡಿ, ಕೆಲವೊಂದು ಅಪರೂಪದ ನಾಣ್ಯ ಇರುವಂತದ್ದು. ನೋಡಿ, 1 ಕ್ವಾರ್ಟರ್ ಆನ ನಿಮ್ಮ ಹತ್ರ ಏನಾದ್ರೂ 1898 ಇಸ್ವಿ ನಾಣ್ಯ ಇದೆ ಅಂದ್ರೆ ನೋಡಿ, UNC ಕಂಡೀಷನ್ 20,000 ರೂಪಾಯಿ ಇರೋದು. ನೋಡ್ತಾ ಇದ್ರೆ ಬೆಲೆ ಯಾವ ರೀತಿ ಇರುವಂತದ್ದು, ಡಿಫ್ರೆಂಟ್ ಇಯರ್ ನ ನಾಣ್ಯಗಳ ಬೆಲೆ ನೋಡಿ. ಇಲ್ಲಿ ಅಷ್ಟೇ 20,000 ರೂಪಾಯಿ ಇರುವಂತದ್ದು ಒಂದು ಯಾವ್ದಾರ ನಾಣ್ಯ. 1909 ನಾಣ್ಯಕ್ಕೆ 20,000 ರೂಪಾಯಿ ಇರುವಂತದ್ದು ರೇರ್ ಕ್ಯಾಟಗರಿಯ ನಾಣ್ಯ. 1910 ನಾಣ್ಯಕ್ಕೆ 1,500 ರೂಪಾಯಿ ಇರುವಂತದ್ದು. 1906 ನಾಣ್ಯಕ್ಕೆ 6,000 ರೂಪಾಯಿ ಇರುವಂತದ್ದು. ಎಲ್ಲ ಕಾಪರ್ ನಾಣ್ಯಗಳೇ. ಸೊ ನಿಮ್ಮ ಹತ್ರ ಯಾವ ನಾಣ್ಯ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.